ಆತ್ಮೀಯ ವಿದ್ಯಾರ್ಥಿಗಳೇ, SPK ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ರಿಪೋರ್ಟೆಡ್ ಸ್ಪೀಚ್ ವಿತ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಆ್ಯಂಡ್ ಆಲ್ಸೋ ಎಕ್ಸಲಾಮೇಟರಿ ಸೆಂಟೆನ್ಸ್, ಈ ಇಂಪೆರೇಟಿವ್ ಮತ್ತು ಎಕ್ಸಲಾಮೇಟರಿ ಹಾಗೂ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳಿದ್ದಾಗ ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟಲ್ಲಿ ಮಾಡೋದು ಹೇಗಂತ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಹಿಂದಿನ ವಾರದಲ್ಲಿ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನಾನು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ರಿಪೋರ್ಟೆಡ್ ಸ್ಪೀಚನ್ನು ಹೇಗೆ ಬದಲಾವಣೆ ಮಾಡೋದನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೇನೆ. ಸೊ ಬನ್ನಿ ನೋಡೋಣ. ಸೊ ಯಾವ ರೀತಿ ರೂಲ್ಸ್ಗಳನ್ನು ನಾವು ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ನಾವು ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಈಗ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ರೂಲ್ ನೋಡಿಲಿ, ಒಂದನೇದ್ದು ನೋಡಿ, ರಿಪೋರ್ಟಿಂಗ್ ವರ್ಬ್ ಈಸ್ ಚೇಂಜ್ಡ್ ಇನ್ ಟು ಆಸ್ಕ್ ಆ್ಯಂಡ್ ಎನ್ಕ್ವೈರ್. ನಾವು ಅಸರ್ಟಿವ್ ಸೆಂಟೆನ್ಸಲ್ಲಿ ಸೇ ಆರ್ ಟೆಲ್ ಅಥವಾ ಸೇಡ್ ಅಥವಾ ಟೋಲ್ಡ್ ಅಂತಕ್ಕಂಥ ಎರಡು ರಿಪೋರ್ಟಿಂಗ್ ವರ್ಬ್ಗಳನ್ನು ಬಳಸ್ತಿದ್ದೀವಿ. ಸೊ ಅವುಗಳ ಬದಲಾಗಿ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್, ಡೈರೆಕ್ಟ್ ಸ್ಪೀಚ್ ಏನಾದರೂ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿದ್ದಾಗ ನಾವು ಏನು ಮಾಡಬೇಕಂತಂದರೆ ಸೇ ಅಥವಾ ಟೆಲ್ ಅಥವಾ ಸೆಡ್ ಅಥವಾ ಟೋಲ್ಡ್ ಬದಲಾಗಿ ಆಸ್ಕ್ ಮತ್ತು ಎನ್ಕ್ವೈರ್ ಅಂತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ಬಳಸಬೇಕು. ಒಂದು. ಸೊ ಎರಡನೇ ರೂಲ್ ಏನಿದೆ ನೋಡಿ, ದ ರಿಪೋರ್ಟಿಂಗ್ ವರ್ಬ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಆರ್ ಜಾಯಿಂಡ್ ವಿತ್ ಇಫ್ ಆರ್ ವೆದರ್ ಇನ್ ಆ್ಯನ್ ಎಸ್ ಆರ್ ನೋ ಕ್ವಶನ್. ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ರಿಪೋರ್ಟಿಂಗ್ ವರ್ಬ್ ಏನಾದರೂ ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಎಸ್ ಆರ್ ನೋ ಕ್ವಶನ್ ಆಗಿತ್ತು ಅಂತಂದರೆ ಅಲ್ಲಿ ರಿಪೋರ್ಟಿಂಗ್ ವರ್ಬು ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡನ್ನೂ ಕಂಬೈನ್ ಮಾಡಲಿಕ್ಕೆ ಇಫ್ ಅಥವಾ ವೆದರ್ ಅಂತಕ್ಕಂಥ ಕಂಜಕ್ಷನನ್ನು ಬಳಸಿ ನಾವೆರಡು ಜನನ ಕಂಬೈನನ್ನು ಮಾಡಬೇಕು. ಒಂದು. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇಲ್ಲಿ ನೋಡಿಲಿ, ರಾಮು ಸೇಡ್ ಟು ಲತಾ, ಇದು ರಿಪೋರ್ಟಿಂಗ್ ವರ್ಬ್ ಇದೆ. ಸೊ ಇದು ಡಿಡ್ ಯು ಅಟೆಂಡ್ ದ ಮೀಟಿಂಗ್ ಎಸ್ಟರ್ಡೇ ಈವ್ನಿಂಗ್, ದಿಸ್ ಈಸ್ ಸೊ ರಿಪೋರ್ಟೆಡ್ ಸ್ಪೀಚ್ ಇದೆ. ಸೊ ಇವೆರಡನ್ನು ಜಾಯಿನ್ ಮಾಡಬೇಕಲ್ವಾ. ಈಗ ರಿಪೋರ್ಟೆಡ್ ಸ್ಪೀಚಲ್ಲಿ ನೋಡಿ ಹೇಗೆ ಮಾಡೋದು ಅಂತಂದ್ರೆ ಮಾಡಿದೆ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿಲಿ, ನಾವು ಇಲ್ಲಿ ಸೇಡ್ ಟು ಅನ್ನುವಂಥದ್ದನ್ನು ಆಸ್ಕ್ಡ್ ಅಂತ ಮಾಡಿದ್ದೇವೆ. ಸೊ ಇಲ್ಲಿ ನೋಡಿಲಿ, ಇವೆರಡನ್ನು ಸೇರಿಸ್ಬೇಕಂದಾಗ ಈ ಪ್ಲೇಸಲ್ಲಿ ನಾವು ಇಫ್ ಅಂತಕ್ಕಂಥ ಕಂಜಕ್ಷನನ್ನು ಬಳಸಿದ್ದೇವೆ. ಇಫ್ ಆದರೂ ಬಳಸ್ಬೋದು, ವೆದರ್ ಆದರೂ ಬಳಸ್ಬೋದು. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಬಳಸಿದ್ರೆ ಸರಿ. ಸೊ ನೆಕ್ಸ್ಟ್ ರೂಲ್ ನೋಡಿ, ರೂಲ್ ನಂಬರ್ 3 ಏನಿದೆ, ಆ್ಯನ್ ಇಂಟರಾಗೇಟಿವ್ ಸೆಂಟೆನ್ಸ್ ಈಸ್ ಚೇಂಜ್ಡ್ ಇನ್ ಟು ಆ್ಯನ್ ಅಸರ್ಟಿವ್. ನೋಡಿ, ಡೈರೆಕ್ಟ್ ಸ್ಪೀಚ್ ಇದು ರಿಪೋರ್ಟಿಂಗ್ ವರ್ಬ್ ಏನಾದರೂ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರ್ತಲ್ಲ, ಆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರ್ತಕ್ಕಂಥದ್ದನ್ನು ನಾವು ಅಸರ್ಟಿವ್ ಸೆಂಟೆನ್ಸಿಗೆ ಅದನ್ನು ಚೇಂಜ್ ಮಾಡಬೇಕು. ಸೊ ಅಸರ್ಟಿವ್ ಸೆಂಟೆನ್ಸ್ ಪ್ಯಾಟರ್ನ್ ಏನಿರ್ತದೆ, ಅಸರ್ಟಿವ್ ಸೆಂಟೆನ್ಸ್ ಏನಿರ್ತದೆ ಅಂತಂದರೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಇರ್ತದೆ ಫಸ್ಟು, ಆಮೇಲೆ ವರ್ಬ್ ಇರ್ತದೆ, ಆಮೇಲೆ ಆಬ್ಜೆಕ್ಟ್ ಇರ್ತಲ್ಲ. ಸೊ ಈ ರೀತಿಯಾಗಿ ಅದನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಚೇಂಜ್ ಮಾಡಬೇಕು. ಸೊ ನಾವು ಇಲ್ಲಿ ಮಾಡಿದ್ದೇವೆ ನೋಡಿ. ಸೊ ನೋಡಿಲಿ, ಈ ಎಸ್ ಆರ್ ನೋ ಕ್ವಶನ್ ಇರ್ತಕ್ಕಂಥದ್ದನ್ನು ಸೊ ನಾವಿಲ್ಲಿ ಇಂಟ್ರಾಗೇಟಿವ್ ಮಾಡಿದ್ದೇವೆ. ನೋಡಿಲಿ, ಇವೆರಡನ್ನು ಸೇರೋಕ್ಕೆ ಇಫ್ ಹಚ್ಚಿದ್ದೇವೆ. ಸೊ ನೋಡಿಲಿ, ಸಿ ಹ್ಯಾಡ್ ಅಟೆಂಡೆಡ್ ದ ಮೀಟಿಂಗ್. ನೋಡಿ, ಸಿ ಸಬ್ಜೆಕ್ಟ್ ಇದೆ, ಇಲ್ಲಿ ವರ್ಬ್ ಇದೆ, ಆ ನಂತರ ದೆನ್ ಆಬ್ಜೆಕ್ಟ್ ಇದೆ. ಸೊ ದಿಸ್ ಈಸ್ assertive sentence. ಸೊ ನಾವೀಗ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಒಂದೊಂದಾಗಿ ಸಾಕಷ್ಟು ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ಸೊ ನೋಡಿ, ಮೊದಲನೇ ಎಕ್ಸಾಂಪಲ್ ಏನಿದೆ, ಎಕ್ಸಾಂಪಲ್ 1 ನೋಡಿ. ಸಿ, ಕಾವ್ಯ ಸೇಡ್ ಟು ಹರ್ ಮದರ್, Kavya said to her mother, will you come to college tomorrow? Kavya said to her mother, will you come to college tomorrow? ಇದೇನಿದೆ ಅಂತಂದರೆ ಎಸ್ ಆರ್ ನೋ ಕ್ವಶನ್ ಇದೆ. ಎಸ್ ಆರ್ ನೋ ಕ್ವಶನ್ ಇದೆ ಇಂಟ್ರಾಗೇಟಿವ್ದಲ್ಲಿ. ಎಸ್ ಆರ್ ನೋ ಕ್ವಶನ್ ಇದೆ. ಅದನ್ನು ಹೇಗೆ ಮಾಡೋದು? ಫಸ್ಟ್ ನಾವು ನೋಡಲಿ, ಇಲ್ಲೇನು ಮಾಡಿದ್ದೇವೆ, ಕಾವ್ಯ ಆಸ್ಕ್ಡ್ ಹರ್ ಮದರ್. ಕಾವ್ಯ ಆಸ್ಕ್ಡ್ ಹರ್ ಮದರ್ ಅಂದಾಗ ಇಲ್ಲಿ ಸೇಡ್ ಟು ಅನ್ನುವಂತಹ ರಿಪೋರ್ಟಿಂಗ್ ವರ್ಬನ್ನು ನಾವು ಆಸ್ಕ್ಡ್ ಅಂತ ಬದಲಾವಣೆ ಮಾಡಿದ್ದೇವೆ. ಸೊ ಫಸ್ಟ್ ಒನ್. ಸೊ ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತಂದರೆ ಈ ಪ್ಲೇಸಲ್ಲಿ ಈ ರಿಪೋರ್ಟಿಂಗ್ ವರ್ಬು ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡನ್ನೂ ಸೇರಿಸಬೇಕಾದ್ರೆ ನಾವಿಲ್ಲಿ ವೆದರ್ ಅಂತಕ್ಕಂಥ ಕಂಜಕ್ಷನನ್ನು ಬಳಸಿದ್ದೇವೆ. ಇಲ್ಲಿ ಕಂಜಕ್ಷನ್ ಅತಿ ಎರಡೂ ಈ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡನ್ನು ಕಂಬೈನ್ ಮಾಡಿದ್ದೇವೆ. ಸೊ ನೋಡಿ, ಇಲ್ಲಿ
ಇಲ್ಲಿದೆಯಲ್ಲ ಈ ಎಸ್ ಆರ್ ನೋ ಕ್ವಶನ್ ಅಥವಾ ಕ್ವಶನನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಆಗಿ ಬದಲಾವಣೆ ಮಾಡಿದ್ದೇವೆ. ನೋಡಿ ಇಲ್ಲಿ ಸಿ ಇದೆ, ಇದು ಸಬ್ಜೆಕ್ಟು, ದೆನ್ ಏನಪ್ಪ ಅಂದ್ರೆ ವರ್ಬ್ ಇದೆ. ಸೊ ಈ ಕಡೆದೆಲ್ಲ ಏನಪ್ಪ ಅಂತಂದ್ರೆ ಸೊ ಅಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್, ಅಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂತ ಈ ರೀತಿ ಮಾಡ್ಕೊಂಡಿದ್ದೇವೆ. ಇದನ್ನು ಇಂಟ್ರಾಗೇಟಿವ್ ಇದನ್ನು ಅಸರ್ಟಿವನ್ನು ಮಾಡ್ಕೊಂಡಿದ್ದೇವೆ. ಸೊ ನೋಡಿ ಟುಮಾರೋ ಇದ್ದಿದ್ದು ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಡೇ ಆಗಿದೆ, ಚೇಂಜ್ ಮಾಡಿದ್ದೇವೆ, ಇವು ಬದಲಾವಣೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಐ ಸೇಡ್ ಟು ಮೈ ಫ್ರೆಂಡ್ ವಾಸ್ ಯುವರ್ ಬ್ರದರ್ ಮ್ಯಾರೀಡ್ ಅಂತ. ಅಗೇನ್ ಎಸ್ ಆರ್ ನೋ ಕ್ವಶನ್ ಇದೆ, ಮತ್ತೆ ಎಸ್ ಆರ್ ನೋ ಕ್ವಶನ್ ಇದೆ. ನೋಡಿ ಹೇಗೆ ಮಾಡೋದು ನೋಡಿ, ಐ ಆಸ್ಕ್ಡ್ ಮೈ ಫ್ರೆಂಡ್, ನೋಡಿ ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗಿದೆ, ಆಸ್ಕ್ಡ್ ಬಳಸಿದ್ದೇವೆ. ಸೊ ಇಲ್ಲಿ ಇದು ಕೂಡ ಎಸ್ ಆರ್ ನೋ ಕ್ವಶನ್ ಇರೋದ್ರಿಂದ ಇಲ್ಲಿ ವೆದರ್ ಅಂತಕ್ಕಂಥ ಕಂಜಕ್ಷನನ್ನು ಬಳಸಿದ್ದೀವಿ ನಾವು. ಸೊ ವೆದರ್ ಅಂತಕ್ಕಂಥ ಕಂಜಕ್ಷನ್ ಬಳಸಿವಿ. ಸೊ ಈ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಅಸರ್ಟಿವ್ ಸೆಂಟೆನ್ಸ್ ಆಗಿ ಬಳಸಿದ್ದೀವಿ. ನೋಡಿ ಇಲ್ಲಿ ಸಬ್ಜೆಕ್ಟ್ ಇದೆ, ಇದು ಏನಪ್ಪ ಅಂದ್ರೆ ವರ್ಬ್, ಈ ರೀತಿಯಾಗಿ ಬಳಸಿ ನಾವು ಇದನ್ನು ಮಾಡಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಮದರ್ ಸೇಡ್ ಟು ಹರ್ ಸನ್ ವೈ ಹ್ಯಾವ್ ಯು ಕಮ್ ಹೋಮ್ ಲೇಟ್ ಅಂತ. ಮದರ್ ಸೇಡ್ ಟು ಹರ್ ಸನ್ ವೈ ಹ್ಯಾವ್ ಯು ಕಮ್ ಹೋಮ್ ಲೇಟ್ ಅಂತ. ಇಲ್ಲಿ ಇದು ಏನಪ್ಪ ಅಂದ್ರೆ ಡಬ್ಲ್ಯೂ ಎಚ್ ಕ್ವಶನ್ ಇದೆ. ಸೊ ಇದು ಯಾವ ಸೆಂಟೆನ್ಸ್ ಇದೆ, ಡಬ್ಲ್ಯೂ ಎಚ್ ಕ್ವಶನ್ ಇದೆ, ಇದು ಡಬ್ಲ್ಯೂ ಎಚ್ ಕ್ವಶನ್ ಇದೆ. ಸೊ ಹೇಳಿದ್ದೇನೆ ಇಲ್ಲಿ. ಸೊ ಇಲ್ಲಿ ಈ ರೀತಿ ಡಬ್ಲ್ಯೂ ಎಚ್ ಕ್ವಶನ್ಗಳಿದ್ದಾಗ ನಾವು ಇಲ್ಲಿ ಯಾವುದೇ ಇಫ್ ಅಥವಾ ಅನ್ಲೆಸ್ ಆಗಲಿ ಬೇರೆ ಯಾವುದೇ ಕಂಜಕ್ಷನ್ಗಳನ್ನು ತೆಗೆದುಕೊಳ್ಳಬಾರ್ದು. ಯಾಕಂತಂದರೆ ಇಲ್ಲಿ ಇದೆ ಅಲ್ವಾ, ಈ ವಾಯ್, ಈ ಎಲ್ಲ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಇದ್ದಾವಲ್ಲ ಅಥವಾ ಇವು ಕ್ವಶನಿಂಗ್ ವರ್ಡ್ಸ್ ಇದ್ದಾವಲ್ಲ, ವಾಯ್, ವೆನ್, ಹೂಮ್, ವೇರ್, ವಾಟ್ ಇದ್ದಾವಲ್ಲ, ಅವು ಕೂಡ ಏನಪ್ಪ ಅಂದ್ರೆ ಕಂಜಕ್ಷನ್ಗಳಾಗಿ ಫಂಕ್ಷನ್ ಮಾಡೋದ್ರಿಂದ, ಉಪಯೋಗಿಸಲ್ಪಡೋದ್ರಿಂದ ಇಲ್ಲಿ ಯಾವುದೇ ಕಂಜಕ್ಷನನ್ನು ಬಳಸಬಾರ್ದು. ಈ ವಾಯ್ ಅನ್ನೋದನ್ನು ನಾವು ಕಂಜಕ್ಷನ್ ಆಗಿ ಇಲ್ಲಿ ತಿಳ್ಕೋಬೇಕು. ಕೇವಲ ಈ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಅಸರ್ಟಿವ್ ಮಾಡಿಬಿಟ್ರೆ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ನೋಡಿ ಮದರ್ ಇಲ್ಲಿದೆ, ಸೇಡ್ ಟು ಇದ್ದಿದ್ದನ್ನು ಅಗೇನ್ ಆಸ್ಕ್ಡ್ ಮಾಡಿದ್ದೇವೆ, ರಿಪೋರ್ಟಿಂಗ್ ವರ್ಬ್ ಚೇಂಜ್ ಆಗಿದೆ, ಆಸ್ಕ್ಡ್ ಆಗಿದೆ. ಆಮೇಲೆ ನೋಡಿ ಇಲ್ಲಿ ವಾಯ್, ಇಲ್ಲಿ ವಾಯ್ ಇರುವಂಥದ್ದನ್ನು ವಾಯ್ ಇಲ್ಲಿ ಇಟ್ಟಿದ್ದೇವೆ. ಇದು ಕೂಡ ಇಟ್ ಫಂಕ್ಷನ್ಸ್ ಆ್ಯಸ್ ಕಂಜಕ್ಷನ್, ಇದು ಈಗ ಕಂಜಕ್ಷನ್ ಆಗಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇದೆ. ಸೊ ಈ ಸೆಂಟೆನ್ಸ್ ಇದೆಲ್ಲ ಇಂಟ್ರಾಗೇಟಿವ್ ಇದ್ದನ್ನು ನಾವೇನು ಮಾಡಿದ್ದೇವೆ, ಅಸರ್ಟಿವ್ ಆಗಿ ಬಳಸಿದ್ದೇವೆ. ನೋಡಿ ಇಲ್ಲಿ ಸಬ್ಜೆಕ್ಟ್ ಇದೆ, ಆಮೇಲೆ ಇದು ವರ್ಬ್, ಇದು ವರ್ಬ್ ಆಗಿದೆ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್, ದ ಟೀಚರ್ ಸೇಡ್ ಟು ರಾಜು ವೈ ವಾಸ್ ಹಿ ಅಬ್ಸೆಂಟ್ ಯಸ್ಟರ್ಡೇ, ಮತ್ತೆ ವಾಯ್ ಬಂದಿದೆ. ಸೊ ನೋಡಿ ಇಲ್ಲಿ ದ ಟೀಚರ್ ಆಸ್ಕ್ಡ್, ರಿಪೋರ್ಟಿಂಗ್ ವರ್ಬ್, ದ ಟೀಚರ್ ಆಸ್ಕ್ಡ್ ರಾಜು. ಇಲ್ಲಿ ವಾಯ್ ಇದನ್ನು ನಾವು ಕಂಜಕ್ಷನ್ ಆಗಿ ಬಳಸಿದೆ, ವಾಯ್ ಇದೆ. ವಾಯ್ ಹಿ ಹ್ಯಾಡ್ ಬೀನ್ ಅಬ್ಸೆಂಟ್ ಪ್ರೀವಿಯಸ್ ಡೇ ಅಂತ. ನೋಡಿ ಇದು ಅಗೇನ್ ಮತ್ತೆ ಸಬ್ಜೆಕ್ಟ್ ಇದೆ, ವರ್ಬ್, ಅಸರ್ಟಿವ್ ಸೆಂಟೆನ್ಸ್ ಆಗಿ ಬಳಸಿ ಅಸರ್ಟಿವ್ ಸೆಂಟೆನ್ಸ್ ಆಗಿ ಬದಲಾವಣೆ ಮಾಡಿದ್ದೇವೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಐ ಸೇಡ್ ಟು ಕಮಲಾ ಹ್ಯಾವ್ ಯು ಸೀನ್ ಮೈ ಡಾಗ್. ಮತ್ತೇನಾಗಿದೆಯಪ್ಪ ಅಂದರೆ ಎಸ್ ಆರ್ ನೋ ಕ್ವಶನ್, ಇದು ಮತ್ತೆ ಎಸ್ ಆರ್ ನೋ ಕ್ವಶನ್ ಇದೆ. ಸೊ ಇದು ನೋಡಿ ಐ ಸೇಡ್ ಟು ಇದನ್ನು ಆಸ್ಕ್ಡ್ ಅಂತ ಚೇಂಜ್ ಮಾಡಿದ್ದೇವೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ನಾವು ಇಫ್ ಅಂತಕ್ಕಂಥ ಕಂಜಕ್ಷನನ್ನು ಹಚ್ಚಿ ಈ ಎರಡು ಸೆಂಟೆನ್ಸನ್ನು ಕಂಬೈನ್ ಮಾಡಿದ್ದೇವೆ. ಇಲ್ಲಿ ಈ ಹ್ಯಾವ್ ಯು ಸೀನ್ ಮೈ ಡಾಗ್ ಅನ್ನುವಂಥ ಎಸ್ ಆರ್ ನೋ ಕ್ವಶನನ್ನು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಇಲ್ಲಿ ಅಸರ್ಟಿವ್ ಮಾಡಿ ಹಾಕಿದ್ದೇವೆ. ನೋಡಿ ಇಲ್ಲಿ ಸಿ ಹ್ಯಾಡ್ ಸೀನ್ ಮೈ ಡಾಗ್ ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಸುರೇಶ್ ಸೇಡ್ ಟು ದಾನು ವೇರ್ ಡಿಡ್ ಸಿ ಗೆಟ್ ದೋಸ್ ನೈಸ್ ಬುಕ್ಸ್ ಅಂತ. ವೇರ್ ಡಿಡ್ ಸಿ ಗೆಟ್ ದೋಸ್ ನೈಸ್ ಬುಕ್ಸ್ ಅಂತ. ನೋಡಿ ಹಾಗೆ ಇಲ್ಲಿ ನೋಡಿ, ದೆನ್ ಸುರೇಶ್ ಆಸ್ಕ್ಡ್ ದಾನು ವೇರ್ ಸಿ ಹ್ಯಾಡ್ ಗಾಟ್ ದೋಸ್ ನೈಸ್ ಬುಕ್ಸ್ ಅಂತ. ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾವು ಅಸರ್ಟಿವ್ ಮಾಡಿದ್ದೇವೆ. ಸೊ ಇಲ್ಲಿ
ನೋಡಿ ಇಲ್ಲಿ ವೇರ್ ಅನ್ನುವಂಥದ್ದೇ ನಾವಿಲ್ಲಿ ಕಂಜಕ್ಷನ್ ಆಗಿ ಬಳಸಿದ್ದೇವೆ. ವೇರ್ ಈಸ್ ಯೂಸ್ಡ್ ಆ್ಯಸ್ ಕಂಜಕ್ಷನ್ ಹಿಯರ್. ಕಂಜಕ್ಷನ್ ಇಲ್ಲಿ ಯಾವುದೇ ಬೇರೆ ಕಂಜಕ್ಷನನ್ನು ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಸಿ ಎಕ್ಸಾಂಪಲ್ ನಂಬರ್ X. ಸಿ ಪ್ರೀತಾ ಸೈಡ್ ಟು ಲತಾ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ದ ಇನ್ವಿಟೇಷನ್ ಅಂತ. ಅಗೇನ್ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಇದೆ. ಎಸ್ ಆರ್ ನೋ ಕ್ವಶನ್, ಎಸ್ ಆರ್ ನೋ ಕ್ವಶನ್ ಇದೆ. ಸೊ ಇದನ್ನು ಹೇಗೆ ಮಾಡೋದು ನೋಡಿ, ಇಲ್ಲಿ ಸೈಡ್ ಟು ಇದ್ದಿದ್ದನ್ನು ಹೊಳ್ಳಿ ನೋಡಿ ಇಲ್ಲಿ. ಸೊ ಇಲ್ಲಿ ರಿಕ್ವೆಸ್ಟ್ ಅಂತ ಆಗಿದೆ. ಕ್ಯಾನ್ ಯು ಪ್ಲೀಸ್, ಇಲ್ಲಿ ಪ್ಲೀಸ್ ಇರೋದ್ರಿಂದ, ಸೊ ಪ್ಲೀಸ್ ಇರೋದ್ರಿಂದ ನಾವೇನು ಮಾಡಪ್ಪ ಅಂದ್ರೆ ರಿಕ್ವೆಸ್ಟ್ ಅಂತಕ್ಕಂಥ ಈ ವರ್ಬನ್ನು ನಾವೇನು ಮಾಡಿ, ಪ್ಲೀಸ್ ಇರೋದ್ರಿಂದ ಇದು ರಿಕ್ವೆಸ್ಟ್ ಆಗಿರೋದ್ರಿಂದ ಆಸ್ಕ್ ಬದಲಾಗಿ ಇಲ್ಲಿ ರಿಕ್ವೆಸ್ಟನ್ನು ತೆಗೆದುಕೊಂಡಿದ್ದೇವೆ. ಸೊ ಇದು ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಫ್ ತೆಗೆದುಕೊಂಡಿದ್ದೇವೆ. ಇಲ್ಲಿ ಲತಾ ಇರೋದ್ರಿಂದ ಯು ಅನ್ನುವಂಥ ಸಬ್ಜೆಕ್ಟು ಇದು ಸಿ ಆಗ್ತದೆ. ಸೊ ಹಾಗೆ ಕ್ಯಾನ್ ಅನ್ನೋದು ಕುಡ್ ಆಗಿದೆ. ಹಾಗೆ ನೋಡಿ, ಸಿ ಕುಡ್ ಹೆಲ್ಪ್ ಹರ್ ವಿತ್ ದ ಇನ್ವಿಟೇಷನ್ ಅನ್ನುವಂಥದ್ದು. ನೆಕ್ಸ್ಟ್ ಎಕ್ಸಾಂಪಲ್, ಸಿ ಸಾಮ್ರಾಟ್ ಸೈಡ್ ಟು ಸಮರ್ಥ್, ಹ್ಯಾವ್ ಯು ಮೆಟ್ ಮೈ ಬ್ರದರ್ ಟುಡೇ ಅಂತ. ಇದು ಕೂಡ ಅಗೇನ್ ಎಸ್ ಆರ್ ನೋ ಕ್ವಶನ್ ಇದೆ. ನೋಡಿ ಸಾಮ್ರಾಟ್ ಆಸ್ಕ್ಡ್, ಸಮರ್ಥ್ ಆಸ್ಕ್ಡ್ ಇದೆ, ಸೈಡ್ ಟು ಚೇಂಜ್ ಟು ಆಸ್ಕ್ಡ್. ಹಾಗೆ ಇಫ್ ಇದೆ, ಇದು ಎಸ್ ಆರ್ ನೋ ಕ್ವಶನ್ ಆಗಿದ್ರೆ ಇಫ್ ಇದೆ. ನೋಡಿಲಿ ಇಲ್ಲಿ ಹ್ಯಾವ್ ಯು ಸೀನ್ ಮೈ ಬ್ರದರ್ ಅನ್ನುವಂಥ ಇಂಟ್ರಾಗೇಟಿವ್ ಎಸ್ ಆರ್ ನೋ ಕ್ವಶನನ್ನು ನಾವಿಲ್ಲಿ ಅಸರ್ಟಿವ್ ಆಗಿ ಬಳಸಿದ್ದೇವೆ. ಸೊ ನೋಡಿಲಿ ಹ್ಯಾವ್ ಇದ್ದಿದ್ದು ಇಲ್ಲಿ ಹ್ಯಾಡ್ ಆಗಿದೆ, ಅಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ, ನಾವು ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾವಣೆಯನ್ನು ಮಾಡಿದ್ದೇವೆ. ಸೊ ಇದು ಟುಡೇ ಇದೆ, ಅದನ್ನು ನಾವು ದ್ಯಾಟ್ ಡೇ ಅಂತ ಚೇಂಜನ್ನು ಮಾಡಿದ್ದೇವೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 10, ಫಾದರ್ ಸೇಡ್ ಟು ಹೀಸ್ ಸನ್, ವಿಲ್ ಯು ಫ್ಲೋ ದ ಫೀಲ್ಡ್ ಬಿಫೋರ್ ರೇನಿ ಸೀಸನ್ ಅಂತ. ಮತ್ತೆ ಇಲ್ಲಿ ಎಸ್ ಆರ್ ನೋ ಕ್ವಶನ್ ಇದೆ. ನೋಡಿಲಿ ಫಾದರ್ ಸೇಡ್ ಟು ಚೇಂಜ್ ಟು ಆಸ್ಕ್ಡ್ ಹಿಯರ್, ಫಾದರ್ ಆಸ್ಕ್ಡ್ ಈಸ್ ಸನ್. ನೋಡಿಲಿ ಇವೆರಡನ್ನು ಜಾಯಿನ್ ಮಾಡಲಿಕ್ಕೆ ಇಲ್ಲಿ ಏನು ಮಾಡಿದ್ದೀವಿ, ಇಫ್ ಅಂತಕ್ಕಂಥ ಕಂಜಕ್ಷನನ್ನು ಬಳಸಿದ್ದೇವೆ. ಸೊ ಇಫ್ ಅನ್ನುವಂಥ ಕಂಜಕ್ಷನ್ನು ಈ ವಿಲ್ ಯು ಪ್ಲೋ ದ ಫೀಲ್ಡ್ ಬಿಫೋರ್ ರೇನಿ ಸೀಸನ್ ಅನ್ನುವಂಥ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಎಸ್ ಆರ್ ನೋ ಕ್ವಶನನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಆಗಿ ಇದನ್ನು ಬದಲಾವಣೆಯನ್ನು ಮಾಡಿದ್ದೇವೆ. ನೋಡಿ ಇಲ್ಲಿ ಸಬ್ಜೆಕ್ಟ್ ಇದೆ, ಸೊ ವಿಲ್ ಇದ್ದಿದ್ದು ಇಲ್ಲಿ ವುಡ್ ಆಗಿದೆ, ಆಮೇಲೆ ಇದು ಕಂಟಿನ್ಯೂ ನೋಡಿ ಫೀಲ್ಡ್. ಸೊ ಬಿಫೋರ್ ಇದ್ದಿದ್ದು ಇಲ್ಲಿ ಅಗೋ ಆಗಿ ಚೇಂಜ್ ಆಗಿದೆ. ಈಗ ಇಲ್ಲಿವರೆಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಯಿತು. ಸೊ ಮುಂದೆ ಇನ್ನು ನೆಕ್ಸ್ಟ್ದಲ್ಲಿ ಏನಪ್ಪ ಅಂದ್ರೆ ಇಂಪೆರಿಟಿವ್ ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಇಂಪೆರಿಟಿವ್ ಸೆಂಟೆನ್ಸ್ ಇದ್ದಾಗ ಅದನ್ನು ನಾವು ಇಂಡೈರೆಕ್ಟಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದನ್ನು ನೋಡೋಣ. ನೋಡಿ, ಇಂಪೆರಿಟಿವ್ ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್ ನೋಡಿ, ಅದರಲ್ಲಿ ಕೆಲವು ರೂಲ್ಗಳನ್ನು ನಾವು ನೋಡಬೇಕಾಗ್ತದೆ. ಒಂದನೇದ್ದು ನೋಡಿ, ಫಸ್ಟ್ ರೂಲು, ಇಫ್ ದ ರಿಪೋರ್ಟೆಡ್ ಸ್ಪೀಚ್ ಈಸ್ ಆ್ಯನ್ ಇಂಪೆರಿಟಿವ್ ಸೆಂಟೆನ್ಸ್, the reporting verbs say or tell are changed into command, request, advice, order or suggestion, warning, beg, implore. ಈ ಡೈರೆಕ್ಟ್ ಸ್ಪೀಚ್ ಇರ್ತಕ್ಕಂಥ ಮೂಡ್ ಇರ್ತಲ್ಲ, ಆ ಮೂಡನ್ನು ಡಿಫೆಂಡ್ ಆಗಿ ನಾವು ಸಂಬಂಧಪಟ್ಟಂಥ ಇಲ್ಲಿ ರಿಪೋರ್ಟಿಂಗ್ ವರ್ಬನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಅದು ಒಂದು ವೇಳೆ ಕಮಾಂಡ್ ಇದ್ದರೆ ಕಮಾಂಡ್ ಅಂತ ತೊಗೋಬೇಕು. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಏನಾದರೂ ರಿಕ್ವೆಸ್ಟ್ ಇದ್ದರೆ ರಿಕ್ವೆಸ್ಟ್ ಇದ್ದು, ಅದೇನಾದರೂ ಅಡ್ವೈಸ್ ಮಾಡೋಂಗಿದ್ರೆ ಅಡ್ವೈಸ್ ತೊಗೋಬೇಕು. ಅದೇನಾದರೂ ಆರ್ಡರ್ ಆಗಿತ್ತು ಅಂತಂದರೆ ನಾವು ಆರ್ಡರ್ ತೊಗೋಬೇಕು. ಇಲ್ಲ ಅದು ಏನಾದರೂ ಏನಪ್ಪ ಅಂತಂದರೆ ಮತ್ತು ಇನ್ನೊಂದು ಸಜೆಷನ್ ಇತ್ತಂದರೆ ಸಜೆಷನ್ ತೊಗೋಬೇಕು. ಈ ರೀತಿಯಾಗಿ ವಾರ್ನಿಂಗ್ ಇದ್ದರೆ ವಾರ್ನಿಂಗು, ಆ ರಿಪೋರ್ಟೆಡ್ ಸ್ಪೀಚ್ದ ಮೂಡ್ ಮೇಲೆ ನಾವು ಇಲ್ಲಿ ಈ ರಿಪೋರ್ಟಿಂಗ್ ವರ್ಬ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಸೆಕೆಂಡ್ನೇದ್ದು ಬಿ, ಎಕ್ಸಾಂಪಲ್ ಬಿ ಏನಿದೆ ನೋಡಿ ಇಲ್ಲಿಗ. ಸೊ ನೋಡಿ, ದ ರಿಪೋರ್ಟೆಡ್ ಸ್ಪೀಚ್ ಆ್ಯಂಡ್ ರಿಪೋರ್ಟಿಂಗ್ ವರ್ಬ್ಸ್ ಆರ್ ಜಾಯಿಂಡ್ ಬೈ
ಇನ್ಫಿನಿಟಿವ್ ಟು. ನೋಡಿಲಿ, ನಾವು ಅಸರ್ಟಿವ್ ಸೆಂಟೆನ್ಸಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳನ್ನು ಎರಡೂ ಕಂಬೈನ್ ಮಾಡಲಿಕ್ಕೆ, ಜಾಯಿನ್ ಮಾಡಲಿಕ್ಕೆ ದ್ಯಾಟ್ ಬಳಸಿದ್ದೀವಿ. ಹಾಗೆ ಕೂಡ ಇಂಟ್ರಾಗೇಟಿವ್ದಲ್ಲಿ ಎಸ್ ಆರ್ ನೋ ಕ್ವಶನನ್ನು ಎರಡೂ ಜಾಯಿನ್ ಮಾಡಲಿಕ್ಕೆ ನಾವೇನು ಮಾಡಿದ್ದೀವಿ, ಇಫ್ ಅಥವಾ ವೆದರನ್ನು ಬಳಸಿದ್ದೀವಿ. ಆದರೆ ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ನಾವು ಏನು ಮಾಡಬೇಕಂತಂದರೆ ಈ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡನ್ನು ಜಾಯಿನ್ ಮಾಡಬೇಕಂತಂದರೆ ನಾವಿಲ್ಲಿ ಇನ್ಫಿನಿಟಿವ್ ಅಂತ ಹೇಳ್ತೀವಿ. ನಾವು ಈ TO2 ಅಂತಕ್ಕಂಥ ಇನ್ಫಿನಿಟಿವನ್ನು ಹಚ್ಚಿ ನಾವಿಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ಎರಡನ್ನು ಜಾಯಿನನ್ನು ಕಂಬೈನನ್ನು ಮಾಡಬೇಕು. ಇದು ಒಂದು. ಸೊ ನೆಕ್ಸ್ಟ್ ಮೂರನೇದು ಥರ್ಡ್ ರೂಲ್. ವಾಟ್ ಈಸ್ ಥರ್ಡ್ ರೂಲ್? ಸೊ ನೆಗೆಟಿವ್ ಕಮಾಂಡ್ಸ್ ಆ್ಯಂಡ್ ಅಡ್ವೈಸಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ರಿಪೋರ್ಟೆಡ್ ಸ್ಪೀಚ್ ಬೈ ಯೂಸಿಂಗ್ ನಾಟ್ ಟು. ಒಂದು ವೇಳೆ ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಅವು ಕಮ್ಯಾಂಡ್ಸು ಅಥವಾ ಅಡ್ವೈಸಸ್ಸು ಅವು ಏನಾದರೂ ನೆಗೆಟಿವ್ ಇತ್ತಂತಂದರೆ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಟೂದು ಇನ್ಫಿನಿಟಿವ್ ಟೂದ ಬದಲಾಗಿ ನಾಟನ್ನು ತೊಗೋಬೇಕು. ನಾಟ್ ಪ್ಲಸ್ ಟು ಈ ರೀತಿ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬಳಸಬೇಕು. ಇಷ್ಟು ಈ ಇಂಪೆರೇಟಿವ್ ಸೆಂಟೆನ್ಸು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ರೂಲ್ಸ್ಗಳು. ಈ ಎಕ್ಸಾಂಪಲನ್ನು ನೋಡೋಣ. ನೋಡಿ, ಇಲ್ಲಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ನೋಡಿ, ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಸೊ ನಾವು ರಿಪೋರ್ಟೆಡ್ ಸ್ಪೀಚ್ ಬದಲಾವಣೆ ಹೇಗೆ ಮಾಡೋದು ನೋಡಿ. ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಫಸ್ಟ್ ಒನ್, ಡೋಂಟ್ ಪ್ಲೇ ವಿತ್ ಫೈರ್, ಹೀ ಸೇಡ್ ಟು ಮೀ. ಒಂದು ಎಕ್ಸಾಂಪಲ್ ಇದೆ. ಸೊ ಇದು ನೆಗೆಟಿವ್ ಕಮಾಂಡ್ ಇದೆ. ಸೊ ನೆಗೆಟಿವ್ ಇದೆ ಇದು. ಸೊ ನೆಗೆಟಿವ್ ಇದೆ, ಅದಕ್ಕೆ ನಾವೇನು ಮಾಡಿದ್ದೇವೆ ನೋಡಿ, ಇಲ್ಲಿ ಅಡ್ವೈಸ್ ಇದೆ. ಇದು ಪೀಸ್ ಆಫ್ ಅಡ್ವೈಸನ್ನು ಕೊಟ್ಟಿದ್ದೇವೆ. ಅಡ್ವೈಸ್ ಆಗೋದ್ರಿಂದ ಇಲ್ಲಿ ನಾವೇನು ಮಾಡಿದ್ದೇವೆ, ಈ ಸೇಡ್ ಟು ಬದಲಾಗಿ ಇದನ್ನು ಅಡ್ವೈಸ್ಡ್, ಹೀ ಅಡ್ವೈಸ್ಡ್ ಮೀ. ಸೊ ನೆಗೆಟಿವ್ ಇರೋದ್ರಿಂದ ಫಸ್ಟ್ ನಾಟ್ ತೊಗೊಂಡಿದೆ. ನಾಟ್ ಟು ಪ್ಲೇ, ನಾಟ್ ಟು ಪ್ಲೇ ವಿತ್ ಫೈರ್ ಅಂತ ತೊಗೋಬೇಕು. ನೋಡಲಿ, ಹೀ ಅಡ್ವೈಸ್ಡ್ ಮೀ ನಾಟ್ ಟು ಪ್ಲೇ ವಿತ್ ಫೈರ್, ಇದು ಸರಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 2 ನೋಡಿ. ಪ್ಲೀಸ್ ಟೀಚ್ ಮೀ ಹೌ ಟು ಸ್ಪೀಕ್ ಇಂಗ್ಲೀಷ್ ಗ್ರಾಮ್ಯಾಟಿಕಲಿ, ಶೋಭಾ ಸೈಡ್ ಟು ಸೌಮ್ಯ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿಲಿ, ಇಲ್ಲಿ ಶೋಭಾ ನೋಡಿಲಿ, ಇಲ್ಲಿ ಪ್ಲೀಸ್ ಇರೋದ್ರಿಂದ ಇದೊಂದು ರಿಕ್ವೆಸ್ಟ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಶೋಭಾ ರಿಕ್ವೆಸ್ಟೆಡ್. ಇಲ್ಲಿ ಸೈಟ್ ಇದೆ ಅಲ್ವಾ, ಇಲ್ಲಿ ಸೈಟ್ ಟು ಬದಲಾಗಿ ಶೋಭಾ ರಿಕ್ವೆಸ್ಟೆಡ್ ಸೌಮ್ಯ. ನೋಡಿಲಿ, ಇಲ್ಲಿದೆ ಅಲ್ವಾ, ಈ ರಿಪೋರ್ಟಿಂಗ್ ವರ್ಬು ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳನ್ನು ಜಾಯಿನ್ ಮಾಡಲಿಕ್ಕೆ ನಾವಿಲ್ಲಿ ಇನ್ಫಿನಿಟಿವ್ ಟು ಅಂತಕ್ಕಂಥ ಕಂಜಕ್ಷನನ್ನು ಬಳಸಿದ್ದೇವೆ. ಇನ್ಫಿನಿಟಿವ್ ಅಂತ ಕರಿತೀವಿ, ನಿಟಿವ್. ಈ ಇನ್ಫಿನಿಟಿವ್ ಕಂಜಕ್ಷನ್ ಇದೆ ಅಲ್ವಾ, ಸೊ ಇದನ್ನು ಹಚ್ಚಿ ನಾವೇನು ಮಾಡಪ್ಪ ಅಂದ್ರೆ ಇಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಿದ್ದೇವೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಸಿ ಜಯಾ ಸೆಡ್ ಟು ಮೀ ಡೋಂಟ್ ನೆಗ್ಲೆಕ್ಟ್ ಯುವರ್ ಹೆಲ್ತ್. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲಿ ಜಯಾ ಅಡ್ವೈಸ್ಡ್ ಸೆಡ್ ಟು ಮೀ, ಇದನ್ನು ನಾವು ಅಡ್ವೈಸ್ಡ್ ಮಾಡ್ಕೊಂಡಿದ್ದೇವೆ. ಅಡ್ವೈಸ್ಡ್ ಮೀ, ಇಲ್ಲಿ ನೆಗೆಟಿವ್ ಕಮಾಂಡ್ ಇರೋದ್ರಿಂದ ಸೊ ನೋಡಿ ಇಲ್ಲಿ ನಾಟ್, ಸೊ ನಾಟ್ ಪ್ಲಸ್ ಟು ಇನ್ಫಿನಿಟಿವನ್ನು ಬಳಸಿದ್ದೇವೆ. ಸೊ ನಾಟ್ ಮತ್ತು ಟು ಎರಡನ್ನು ಹಚ್ಚಿದ್ದೇವೆ, ಅದಕ್ಕಾಗಿ ಇದು ಇನ್ಫಿನಿಟಿವ್ ಆಗಿದೆ, ಇದು ನೆಗೆಟಿವ್ ಇರೋದ್ರಿಂದ ನಾಟನ್ನು ಇಲ್ಲಿ ತೊಗೋಬೇಕು. ನೋಡಿ, ಜಯಾ ಅಡ್ವೈಸ್ಡ್ ಮೀ ನಾಟ್ ಟು ನೆಗ್ಲೆಕ್ಟ್ ಮೈ ಹೆಲ್ತ್ ಅಂತ. ಸೊ ಇಲ್ಲಿ ಮೀ ಇರೋದ್ರಿಂದ ಹೊಳ್ಳಿಲ್ಲಿ ನನಗೆ ಮಾಯ್ ಅಂತ ಬರುತ್ತೆ ಇಲ್ಲಿ. ಸೊ ದಟ್ ಈಸ್. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಮೈ ಫಾದರ್ ಸೇಡ್ ಟು ಮೀ ಹೆಲ್ಪ್ ದ ಪುವರ್ ಅಂತ. ಅಗೇನ್ ಅಡ್ವೈಸ್ ನೋಡಿ, ಮೈ ಫಾದರ್ ಅಡ್ವೈಸ್ಡ್ ಮೀ ಟು ಹೆಲ್ಪ್ ದ ಪುವರ್ ಅಂತ. ಅಡ್ವೈಸ್ಡ್ ಮೀ ಟು ಹೆಲ್ಪ್ ದ ಪುವರ್ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಲತಾ ಸೇಡ್ ಟು ಮೀ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸೊ ಈ ರೀತಿಯಿಂದ ಹೇಗೆ ಚೇಂಜ್ ಮಾಡೋದು? ಸೊ ನೋಡಲಿ, ಲತಾ ಇಲ್ಲಿ ಏನಿದೆ, ವಿಶಿಂಗ್ ಇದೆ ಇದು, ಅದಕ್ಕಾಗಿ ಲತಾ ವಿಶ್ಡ್ ಮೀ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಮಾಡಬೇಕು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ
ಲೆಟ್ ಮೀ ಗೋ ಔಟ್ ಸರ್ ಹೀ ಸೇಡ್ ಟು ದ ಟೀಚರ್. ನೋಡಿ ಹಾಂ, ಹೀ ರಿಕ್ವೆಸ್ಟ್ ಆಗಿರೋದ್ರಿಂದ ಹೀ ರಿಕ್ವೆಸ್ಟೆಡ್ ದ ಟೀಚರ್ ಟು ಲೆಟ್ ಹಿಮ್ ಗೋ. ಇಲ್ಲಿ ಇನ್ಫಿನಿಟಿವ್, ಸೊ ಇನ್ಫಿನಿಟಿವ್ ಅನ್ನು ಬಳಸಿ ಹೀ ರಿಕ್ವೆಸ್ಟೆಡ್ ದ ಟೀಚರ್ ಟು ಲೆಟ್ ಹಿಮ್ ಗೋ ಔಟ್ ಅಂತ. ಹಾಂ, ನೆಕ್ಸ್ಟ್ ಒನ್ ಎಕ್ಸಾಂಪಲ್ ನೋಡಿಲಿ. ಹಾಂ, ದ ಟೀಚರ್ ಸೈಡ್ ಟು ದ ಸ್ಟೂಡೆಂಟ್ಸ್ ಮೇಕ್ ಶ್ಯೂರ್ ಯು ಕಂಪ್ಲೀಟ್ ಹೋಮ್ವರ್ಕ್ ಬಿಫೋರ್ ಟುಮಾರೋ. ನೋಡಿಲಿ, ಇಲ್ಲಿ ನೋಡಿ ದ ಟೀಚರ್ ಆರ್ಡರ್ ಆಗುತ್ತೆ ಇದು. ಸೊ ದ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್. ನೋಡಲಿ, ಇವೆರಡನ್ನು ಸೇರಿಸಲಿಕ್ಕೆ ಇಲ್ಲಿ ಟು ಅಂತಕ್ಕಂಥ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂದರೆ ಮೇಕ್ ಶ್ಯೂರ್ ದೇ ಕಂಪ್ಲೀಟೆಡ್ ದ ಹೋಮ್ವರ್ಕ್ ಅಗೋ ದ ಫಾಲೋವಿಂಗ್ ಡೇ ಅಂತ. ಸೊ ಇಲ್ಲಿ ಬಿಫೋರ್ ಇರೋದ್ರಿಂದ, ಸೊ ನೋಡಿ ಇಲ್ಲಿ ಬಿಫೋರ್ ಇದ್ದಿದ್ದು, ಸೊ ಇಲ್ಲಿ ಅಗೋ ಆಗಿದೆ, ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ, ದ ಆಫೀಸರ್ ಸೈಡ್ ಟು ದ ವರ್ಕರ್ಸ್ ಡೋಂಟ್ ಕಟ್ ದ ಟ್ರೀಸ್. ಹೇಗೆ ಮಾಡೋದು ನೋಡಿ, ದ ಆಫೀಸರ್ಸ್ ಆರ್ಡರ್ಡ್ ದ ವರ್ಕರ್ಸ್. ಸೊ ನೆಗೆಟಿವ್ ಕಮಾಂಡ್ ಇರೋದ್ರಿಂದ, ಇದು ನೆಗೆಟಿವ್ ಇರೋದ್ರಿಂದ, ಸೊ ನೋಡಿಲಿ ನಾಟ್ ಪ್ಲಸ್ ಟು, ನಾಟ್ ಟು ಕಟ್ ದ ಟ್ರೀಸ್ ಅಂತ ಮಾಡಬೇಕು. ದ ಆಫೀಸರ್ ಆರ್ಡರ್ಡ್ ದ ವರ್ಕರ್ಸ್ ನಾಟ್ ಟು ಕಟ್ ದ ಟ್ರೀಸ್ ಅಂತ. ಹಾಂ, ಸೊ ಇಲ್ಲಿ ಈಗ ನಾವೇನು ಮಾಡೋಣ ಅಂತಂದರೆ, ಸೊ ಇನ್ನು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿವರೆಗೆ ಇಂಟ್ರಾಗೇಟಿವ್ ಮತ್ತು ಎಕ್ಸ್ಕ್ಲಾಮೇಟರಿಯನ್ನು ಸ್ಟಡಿ ಮಾಡಿದ್ದೀವಿ. ಈಗ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ದರೆ ಅವುಗಳನ್ನು ಹೇಗೆ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಚೇಂಜ್ ಮಾಡಬೇಕು, ಅಲ್ಲಿ ಯಾವ ರಿಪೋರ್ಟಿಂಗ್ ವರ್ಬನ್ನು ಬಳಸಬೇಕು, ಏನು ರೂಲ್ಸ್ ಇರುತ್ತೆ ಅನ್ನೋದನ್ನು ನೋಡಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್ ಅಂತ. ಸೊ ಒಂದೇದು ನೋಡಿ ಇಲ್ಲಿ ಏನಿದೆ, when the reported speech is in an exclamatory sentence, the verb in the reported speech say or tell, ಇವು say or tell ಏನಂತ ಚೇಂಜ್ ಆಗ್ತವೆ ಇಲ್ಲಿ ನೋಡಿ, ಆರ್ ಚೇಂಜ್ಡ್ ಇಂಟು ಎಕ್ಸ್ಲೇಮ್ ತೋ ಪ್ಲಸ್ ವಿತ್ ಪ್ಲಸ್ ಜಾಯ್. ಅದು ರಿಪೋರ್ಟೆಡ್ ಸ್ಪೀಚ್ ಏನಾದರೂ ಜಾಯ್ ಇದ್ದರೆ ಜಾಯ್ ಅಂತ ಬಳಸಬೇಕು, ಅದು ಏನಾದರೂ ಸಾರೋಫುಲ್ ಇದ್ದರೆ ಸಾರೋ ಅಂತ ಬಳಸಬೇಕು, ಅದು ಏನಾದರೂ ಫಿಯರ್ ಭಯ ಹುಟ್ಟಿಸುವಾಗಿದ್ದರೆ ವಿತ್ ಫಿಯರ್ ಅಂತ, ಅಥವಾ ಎಂಗ್ರಿ ಇದ್ದರೆ ವಿತ್ ಎಂಗರ್, ಅಥವಾ ವಾಂಡರ್ ಇದ್ದರೆ ವಿತ್ ವಾಂಡರ್ ಅಂತ ಹೋಗಬೇಕು. ಹಿ ಎಕ್ಸ್ಕ್ಲೇಮ್ಡ್ ವಿತ್ ಸಾರೋ, ಹಿ ಎಕ್ಸ್ಕ್ಲೇಮ್ಡ್ ವಿತ್ ಫಿಯರ್, ಹಿ ಎಕ್ಸ್ಕ್ಲೇಮ್ಡ್ ವಿತ್ ಎಂಗರ್, ಹಿ ಎಕ್ಸ್ಕ್ಲೇಮ್ಡ್ ವಿತ್ ವಾಂಡರ್, ಎಕ್ಸ್ಕ್ಲೇಮ್ಡ್ ವಿತ್ ರೆಗ್ರೆಟ್, ಎಕ್ಸ್ಕ್ಲೇಮ್ಡ್ ವಿತ್ ಕ್ರೈ ಔಟ್ ಅಂತ. ಅದಕ್ಕೆ we should select the reporting verb according to the mood of an exclamatory sentence. ಸೊ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಹೆಂಗಿರ್ತದಲ್ಲ ಆ ರೀತಿ, ಜಾಯ್ ಇದ್ದರೆ ಜಾಯ್ ತೊಗೋಬೇಕು, ಸಾರೋ ಇದ್ದರೆ ಸಾರೋ, ಫಿಯರ್ ಇದ್ದರೆ ಫಿಯರ್, ಎಂಗರ್ ಇದ್ದರೆ ಎಂಗರ್, ವಾಂಡರ್ ಇದ್ದರೆ ವಾಂಡರ್, ಈ ರೀತಿ ಮಾಡಬೇಕು. ಸೊ ನೆಕ್ಸ್ಟ್ ರೂಲ್ ನೋಡಿ, ಇಲ್ಲಿ ಎರಡನೇದು ರೂಲ್ ಏನಿದೆ, ಸೊ ದ ರಿಪೋರ್ಟಿಂಗ್ ವರ್ಬ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚಸ್ ಆರ್ ಜಾಯಿಂಡ್ ವಿತ್ ದ್ಯಾಟ್ ಆರ್ ಟು ಇನ್ಫಿನಿಟಿವ್. ಇಲ್ಲಿ ಕೂಡ ಮತ್ತೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಕೆಲವು ಸಂದರ್ಭಗಳಲ್ಲಿ ಇದನ್ನು ದ್ಯಾಟ್ ಬಳಸ್ತೇವೆ, ಅಥವಾ ಕೆಲವು ಈ ಎಕ್ಸ್ಕ್ಲಾಮೇಟರಿ ವರ್ಡ್ಸ್ ಬಂದಾಗ, ಇಂಟರ್ಜೆಕ್ಷನ್ಸ್ ಬಂದಾಗ ಇಂಟರ್ಜೆಕ್ಷನನ್ನು ತೆಗೆದುಹಾಕಿ ಓಮಿಟ್ ಮಾಡಿ, ರಿಮೂವ್ ಮಾಡಿ, ಅಲ್ಲಿ ಟು ಅಂತ ಇನ್ಫಿನಿಟಿವ್ ಹಚ್ಚಿ ಕೂಡ ನಾವೇನಪ್ಪ ಅಂದರೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳನ್ನು ಕಂಬೈನ್ ಮಾಡುವಂಥ ಸಂದರ್ಭ ಬರುತ್ತೆ. ಸೊ ಒಂದು ನೋಡಿ, ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಈಸ್ ಚೇಂಜ್ಡ್ ಇಂಟು ಆ್ಯನ್ ಅಸರ್ಟಿವ್ ಸೆಂಟೆನ್ಸ್. ಅದೇ ರೀತಿಯಾಗಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇರ್ತಕ್ಕಂಥ ರಿಪೋರ್ಟಿಂಗ್ ವರ್ಬನ್ನು ನಾವೇನು ಮಾಡಬೇಕು, ಅಸರ್ಟಿವ್ ಸೆಂಟೆನ್ಸ್ ಆಗಿ ಇಲ್ಲಿ ಬದಲಾವಣೆಯನ್ನು ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್. ಇನ್ನೊಂದು ಲಾಸ್ಟ್ ನೋಡಿ, ದ ವರ್ಡ್ಸ್ ಲೈಕ್ ವಾಟ್, ಹೌ ಆರ್ ಒಮಿಟೆಡ್ ಮೀನ್ಸ್ ರಿಮೂವ್ಡ್ ಅಂತ. ಅವು ಏನಾದರೂ ಹೌ ಅಥವಾ ವಾಟು, ಓ ಈ ರೀತಿ ಬಂದಿದ್ರೆ ಅವುಗಳನ್ನು ತೆಗೆದು ಹಾಕಿ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾಗ್ತದೆ. ಅವನ್ನ ಈ ಎಡ್ವರ್ಬ್ಸಿಂದ ರೀಪ್ಲೇಸನ್ನು ಮಾಡಬೇಕು. ನೋಡಿ, ದ ವರ್ಡ್ಸ್ ಲೈಕ್ ವಾಟ್, ಹೌ ಆರ್ ಒಮಿಟೆಡ್ ಆ್ಯಂಡ್ ರೀಪ್ಲೇಸ್ಡ್ ಬೈ ದ ಎಡ್ವರ್ಬ್. ಸೂಟ್ ಆಗಿರ್ತಕ್ಕಂಥ, ನಮಗೆ ಬೇಕಾಗಿರ್ತಕ್ಕಂಥ ಎಡ್ವರ್ಬ್ಗಳನ್ನು ತಗೊಂಡು ಇವುಗಳನ್ನು ತೆಗೆದು ಹಾಕಬೇಕು. ಸೊ ದಟ್ ಇಸ್
ಈಗ ಎಕ್ಸಾಂಪಲನ್ನು ನೋಡೋಣ. ನೋಡಿ ಫಸ್ಟ್ ಎಕ್ಸಾಂಪಲ್ ನೋಡಿಲಿ, ವಾಟ್ ಅ ಗ್ರೇಟ್ ಫೂಲ್ ಐ ಆಮ್ ಟು ಬಿಲೀವ್ ಹರ್ ವರ್ಡ್ಸ್ ಹಿ ಸೇಡ್ ಅಂತ ಒಂದು ಎಕ್ಸಾಂಪಲ್ ಇದೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಲ್ಲಿ ಡೈರೆಕ್ಟ್ ಸ್ಪೀಚ್ ಇದೆ, ಅದನ್ನು ಇಂಡೈರೆಕ್ಟ್ ಹೇಗೆ ಮಾಡೋದು ನೋಡಿ. ಹಿ ಎಕ್ಸ್ಲೇಮ್ಡ್ ವಿತ್ ರೆಗ್ರೆಟ್. ನೋಡಿಲಿ, ಇಲ್ಲಿ ವಿತ್ ಪ್ಲಸ್ ರೆಗ್ರೆಟ್, ಇಲ್ಲಿ ರೆಗ್ರೆಟ್ ಇರೋದ್ರಿಂದ ಈ ಮೂಡ್ ಆಫ್ ದ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸು ರೆಗ್ರೆಟ್ ಇರೋದ್ರಿಂದ ಇಲ್ಲಿ ನಾವು ರೆಗ್ರೆಟನ್ನು ತಗೋಕೊಂಡೇವೆ. ನೋಡಿ, ಹಿ ಎಕ್ಸ್ಲೇಮ್ಡ್ ವಿತ್ ರೆಗ್ರೆಟ್ ದ್ಯಾಟ್. ನೋಡಿ, ರಿಪೋರ್ಟಿಂಗ್ ವರ್ಬ್ ಮತ್ತು ರಿಪೋರ್ಟೆಡ್ ಸ್ಪೀಚ್ಗಳನ್ನು ಇಲ್ಲಿ ದ್ಯಾಟ್ ಮತ್ತೆ ದ್ಯಾಟ್ ಹಚ್ಚಿ ಬಳಸಿದ್ದೇವೆ, ಕಂಜಕ್ಷನನ್ನು ಹಳಿಸಿದ್ದೇವೆ ಇಲ್ಲಿ. ಸೊ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸನ್ನು ನಾವು ಏನು ಮಾಡಿದ್ದೇವೆ, ಅಸರ್ಟಿವ್ ಸೆಂಟೆನ್ಸ್ ಆಗಿ ಮಾಡಿದ್ದೇವೆ. ನೋಡಿ ಇಲ್ಲಿ ಸಬ್ಜೆಕ್ಟ್ ಇದೆ, ದೆನ್ ಇಲ್ಲಿ ಸೊ ಇಲ್ಲಿ ವರ್ಬ್ ಇದೆ. ಈ ರೀತಿ ಮಾಡೋದು ಅಂದರೆ ಹಿ ಎಕ್ಸ್ಕ್ಲೇಮ್ಡ್ ವಿತ್ ರೆಗ್ರೆಟ್ ದ್ಯಾಟ್ ಹಿ ವಾಸ್ ರಿಯಲಿ ಎ ಗ್ರೇಟ್ ಫೂಲ್ ಟು ಬಿಲೀವ್ ಹರ್ ವರ್ಡ್ಸ್ ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ವಾಟ್ ಅ ಬ್ಯೂಟಿಫುಲ್ ಗರ್ಲ್ ಜ್ಯೋತಿ ಈಸ್ ರವಿ ಸೇಡ್. ಅದು ನೋಡಿ, ರವಿ ಎಕ್ಸ್ಕ್ಲೇಮ್ಡ್, ಇದು ರಿಪೋರ್ಟಿಂಗ್ ವರ್ಬ್ ಇರುತ್ತೆ ಇಲ್ಲಿ. ಸೊ ಅದ್ರ ಜೊತೆಗೆ ವಿತ್, ಹಾಗೆ ಏನಪ್ಪ ಅಂದ್ರೆ ಅದು ವಂಡರ್ ಇರೋದ್ರಿಂದ ಸೊ ಇಲ್ಲಿ ವಂಡರ್ ಅಂತ ತೊಗೊಂಡಿದ್ದೇವೆ. ಸೊ ವಂಡರ್ ಅಂದರೆ ರವಿ ಎಕ್ಸ್ಕ್ಲೇಮ್ಡ್ ವಿತ್ ವಂಡರ್. ನೋಡಿ, ದ್ಯಾಟ್ ಕಂಜಂಕ್ಷನ್ ಜ್ಯೋತಿ ವಾಸ್ ರಿಯಲಿ ಎ ಬ್ಯೂಟಿಫುಲ್ ಗರ್ಲ್. ನೋಡಿ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್. ನೋಡಿ, ಸಬ್ಜೆಕ್ಟ್ ಇದೆ, ಹಾಗೆ ಇಲ್ಲಿ ವರ್ಬ್ ಇದೆ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್, ಕಂಗ್ರ್ಯಾಚುಲೇಷನ್ ಯು ಆರ್ ಸೆಲೆಕ್ಟೆಡ್ ಇನ್ ದ ಇಂಟರ್ವ್ಯೂ ಐ ಸೇಡ್ ಟು ಕಮಲಾ. ನೋಡಿ ಕಂಗ್ರ್ಯಾಚುಲೇಷನ್ದ ಡೈರೆಕ್ಟ್ ಏನು ತೊಗೋಬೋದು, ಐ ಕಂಗ್ರ್ಯಾಚುಲೇಟೆಡ್. ಈ ಕಂಗ್ರ್ಯಾಚುಲೇಟ್ ಅನ್ನುವಂಥದ್ದು ನಾವು ರಿಪೋರ್ಟಿಂಗ್ ವರ್ಬನ್ನು ತೊಗೋಬೋದು ಇಲ್ಲಿ. ಐ ಕಂಗ್ರ್ಯಾಚುಲೇಟೆಡ್ ಕಮಲಾ, ಅಗೇನ್ ದ್ಯಾಟ್ ಕಂಜಂಕ್ಷನ್ ಸಿ ವಾಸ್ ಸೆಲೆಕ್ಟೆಡ್ ಇನ್ ದ ಇಂಟರ್ವ್ಯೂ ಅಂತ. ನೆಕ್ಸ್ಟ್ ಎಕ್ಸಾಂಪಲ್, ವಾಟ್ ಅ ಬ್ಲಂಡರ್ ಮಿಸ್ಟೇಕ್ ಐ ಹ್ಯಾವ್ ಮೇಡ್ ಹಿ ಸೇಡ್ ಅಂತ. ನೋಡಿಲಿ, ಹಿ ಎಕ್ಸ್ಕ್ಲೇಮ್ಡ್ ರಿಪೋರ್ಟಿಂಗ್ ವರ್ಬ್, ಹಿ ಎಕ್ಸ್ಕ್ಲೇಮ್ಡ್ ವಿತ್ ರೆಗ್ರೆಟ್ ದ್ಯಾಟ್ ಕಂಜಂಕ್ಷನ್. ನೋಡಿ, ಹಿ ಹ್ಯಾಡ್ ಮೇಡ್. ಸೊ ದಿಸ್ ಈಸ್ ಸಬ್ಜೆಕ್ಟ್, ದಿಸ್ ಈಸ್ ವರ್ಬ್, ದೆನ್ ದಿಸ್ ಈಸ್ ಆಬ್ಜೆಕ್ಟ್. ದಿಸ್ ಈಸ್ ಅಸರ್ಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಆಗಿ ಮಾಡಿದ್ದೇವೆ ಅಂದರೆ ಹಿ ಎಕ್ಸ್ಕ್ಲೇಮ್ಡ್ ವಿತ್ ರೆಗ್ರೆಟ್ ದ್ಯಾಟ್ ಹಿ ಹ್ಯಾಡ್ ಮೇಡ್ ಎ ಬ್ಲಂಡರ್ ಮಿಸ್ಟೇಕ್. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೇವೆ ಅಂತಂದರೆ, ಸೊ ಹೌ ಟು ಚೇಂಜ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್ ಇನ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೆರೇಟಿವ್ ಸೆಂಟೆನ್ಸ್ ಆ್ಯಂಡ್ ಆಲ್ಸೋ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗಳನ್ನು ನಾವಿಲ್ಲಿ ಸೊ ನೋಡಿದ್ದೇವೆ. ಅದಕ್ಕಾಗಿ ತಾವೆಲ್ಲ ಏನು ಮಾಡಬೇಕು, ಪ್ರತಿ ಸಾರಿ ಏನಪ್ಪ ಅಂದ್ರೆ ಪುನಃ ಈ ವಿಡಿಯೋವನ್ನು ನೋಡಿ ಮತ್ತು ಹಾಗೆ ನೋಟ್ಸ್ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಯನ್ನು ಸರಿಯಾಗಿ ನೀವೆಲ್ಲ ಬರಿತೀರಿ ಅಂತ ಆಶಿಸಿ ಸೊ ಈ ವಿಡಿಯೋವನ್ನು ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋವನ್ನು ನೀವೇನಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಸೊ ಧನ್ಯವಾದಗಳು.